ಕಾಡುಗೋಡಿ ಮಗು ಮರ್ಡರ್ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಆರೋಪಿಗಳ ವಿರುದ್ಧ ಸಾಕ್ಷಿ ನಾಶಕ್ಕೆ ಕಾರಣರಾದ್ರ ಪೊಲೀಸರು ಅನುಮಾನಗಳು ಮೂಡ್ತಾ ಇದೆ. ಕಾಡುಗೋಡಿ ಮಗು ಮರ್ಡರ್ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಆರೋಪಿಗಳ ವಿರುದ್ಧ ಸಾಕ್ಷಿ ನಾಶಕ್ಕೆ ಕಾರಣರಾದ್ರ ಪೊಲೀಸರು ಅನುಮಾನಗಳು ಕಾಡ್ತಾ ಇರುವುದು. ತಿಂಗಳಿಗಿಂತಲೂ ಹೆಚ್ಚು ದಿನದ ನಂತರ ಅಸಲಿ ತನಿಖೆ ಶುರುವಾಗಿದೆ. ಒತ್ತಾಯಪೂರ್ವಕವಾಗಿ ಮರ್ಡರ್ ಕೇಸ್ ದಾಖಲಿಸಿದ್ದೆ ಲೇಟ್ ಆಗಿರೋದು. ಆರೋಪಿಗಳಿಗೆ ಹೆಲ್ಪ್ ಆಗತ್ತಾ ಪೊಲೀಸರ ವಿಳಂಬ ತನಿಖೆ ಅಂತ. ಅಷ್ಟರಲ್ಲಾಗಲೇ ಕೆಲ ಸಾಕ್ಷ್ಯಗಳನ್ನ ಆರೋಪಿಗಳು ನಾಶ ಮಾಡಿದ್ದಾರೆ. ಇದೆಲ್ಲವೂ ಆರೋಪಿಗಳಿಗೆ ಟ್ರಯಲ್ ವೇಳೆ ನೆರವಾಗುವ ಸಾಧ್ಯತೆ ಇದೆ. ಏನೇ ಕೇಸ್ಗಳನ್ನ ತೆಗೆದುಕೊಂಡಾಗ ತ್ವರಿತಗತಿಯಲ್ಲಿ ಎಷ್ಟು ಬೇಗ ಆಗತ್ತೋ ಅಷ್ಟು ಎವಿಡೆನ್ಸ್ಗಳನ್ನ ಕಲೆ ಹಾಕೊಂಡ್ರೆ ಆ ಕೇಸ್ಗೊಂದು ಸ್ಟ್ರಾಂಗ್ನೆಸ್ ಸಿಗತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಸಾಕ್ಷಿ ನಾಶ ಮಾಡೋದಕ್ಕೆ ಆ ಫೋನ್ನ ಮೂಲಕವೋ ಅಥವಾ ಅವ್ರಿಗೆ ಬೇಕಾದಂಥವರಿಂದಲೋ ನಾಶ ಮಾಡಿಸ್ಬಿಡ್ತಾರೆ. ಹಾಗಾಗಿ ಎಷ್ಟು ಡಿಲೇ ಆಗುತ್ತೋ ಅಷ್ಟೇ ಸಮಸ್ಯೆ. ಸದ್ಯ ಟ್ರಯಲ್ ವೇಳೆ ನೆರವಾಗುವ ಸಾಧ್ಯತೆ ಇದೆ. ಅಂದರೆ ಆರೋಪಿಗಳಿಗೆ ಇದು ಪ್ಲಸ್ ಪಾಯಿಂಟ್ ಆಗತ್ತೆ ಅಂತ. ನಿಮಗೆ ಗೊತ್ತಿದೆ, ಬೆಂಗಳೂರನ್ನೇ ಒಂದು ರೀತಿ ಬೆಚ್ಚಿ ಬೀಳಿಸಿದಂತಹ ಕೇಸ್. ಸ್ವಲ್ಪ ಮಗು ಕಪ್ಪಗಿದೆ ಅನ್ನುವಂಥ ವಿಚಾರಕ್ಕೆ ಹೆತ್ತ ತಾಯಿಯೇ ಏನು ಕೊಲೆ ಮಾಡಿದ್ದಾರೆ ಅಥವಾ ಆಕೆಯ ಪ್ರಿಯಕರ ಐಸ್ ಕ್ರೀಮ್ ಕೇಳಿದ್ರು, ಆ ಮಗು ಮತ್ತೊಮ್ಮೆ ಹಠ ಹಿಡಿತು ಅನ್ನುವಂಥ ಕಾರಣಕ್ಕೆ ಹೊಟ್ಟೆಗೆ ಬಲವಾಗಿ ಹೊಡೆದು ಕೊಲೆ ಮಾಡಿದ್ರು. ಆ ಕೇಸ್ಗೆ ಎಷ್ಟೆಲ್ಲ ಟ್ವಿಸ್ಟ್ ಸಿಗ್ತಿದೆ ನೋಡಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಲೈವ್ನ ಮೂಲಕ ಜಾಯ್ನ್ ಆಗಿ ನಮ್ಮ ಪ್ರತಿನಿಧಿ ವೆಂಕಟೇಶ್. ಒಂದು ಕಡೆ ಕಾಡುಗೋಡಿಯ ಪ್ರಕರಣ ಇದೆಯಲ್ಲ, ಬೆಂಗಳೂರನ್ನೇ ಸಂಚಲನಕ್ಕೆ ತಳ್ಳಿದಂತಹ ಕೇಸ್. ಈಗ ಪೊಲೀಸರ ಕೆಲವೊಂದಷ್ಟು ಡಿಲೇ ಆಗ್ತಿರುವಂತಹ ತನಿಖೆಯ ಮೇಲೆ ಡೌಟ್ ಪಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಸಾಕ್ಷಿ ನಾಶ ಹೇಗಾಗಬಹುದು, ಏನಿದೆ ಅಪ್ಡೇಟ್ಸ್? ಡಯಾನ, ಈ ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲಿ ಅವರ ಏನು ಮಗುವಿನ ತಂದೆ ಏನು ಒತ್ತಾಯವನ್ನು ಮಾಡ್ತಾರೆ, ಇದೊಂದು ಕೊಲೆ ಪ್ರಕರಣ ಆಗಿದೆ, ಪ್ರಕರಣವನ್ನು ದಾಖಲಿಸಿಕೊಂಡು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅಂತ ಹೇಳಿ ಮನವಿಯನ್ನು ಮಾಡ್ತಾರೆ. ಆದರೂ ಕೂಡ ಪೊಲೀಸರು ಯಾಕೋ ಅದ್ರ ಬಗ್ಗೆ ಅಷ್ಟು ಆಸಕ್ತಿ ವಹಿಸಲ್ಲ, ನಿರ್ಲಕ್ಷ್ಯನ ವಹಿಸ್ತಾರೆ. 24ನೇ ತಾರೀಕು ಇನ್ಸಿಡೆಂಟ್ ಆದರೂ ಕೂಡ 5ನೇ ತಾರೀಕು FIR ಮಾಡ್ಕೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕೂಡ ಅನುಮಾನಗಳು ವ್ಯಕ್ತ ಆಗುತ್ತೆ. ಏನು ಮೃತ ಬಾಲಕಿಯೇನಿರ್ತಾರೆ ಅವ್ರ ತಂದೆ ಅವರ ಅಕ್ಕ ಆಗಿರುವಂತಹ ಡಾಕ್ಟರ್ಗೂ ಕೂಡ ಒಂದು ರಿಪೋರ್ಟನ್ನು ಕಳಿಸಿದ ನಂತರ ಈ ರಿಪೋರ್ಟ್ನಲ್ಲಿ ಏನೋ ಹೆಚ್ಚು ಕಡಿಮೆ ಇದೆ, ಹಾಗಾಗಿ ಇದೊಂದು ಕೊಲೆ ಅಂತ ಹೇಳಿದ್ದಾರೆ. ಅದಾದ ಬಳಿಕ ಪೊಲೀಸರು ತನಿಖೆ ಮಾಡೋದಕ್ಕೆ ಶುರುವಾಗ್ತಾರೆ. ಅಂದರೆ ಪ್ರಕರಣವನ್ನು ದಾಖಲಿಸಿಕೊಂಡ ನಂತರ ಪೊಲೀಸರು ಇಮಿಡಿಯೇಟ್ ಆಗಿ ಒಂದು ತನಿಖೆಯನ್ನು ಮಾಡಬೇಕಾಗಿತ್ತು. ಆದರೆ ಯಾಕೋ ಕಾಡುಗೋಡಿ ಪೊಲೀಸರು ಮಾತ್ರ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ತೋರಿಸಿರೋದಿಲ್ಲ. ಹಾಗಾಗಿ ಆರೋಪಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲವನ್ನು ಕೂಡ ವರ್ತನೆ ಮಾಡಿರ್ತಾರೆ. ಆರೋಪಿಗಳು ನಡೆಸಿದಂತಹ ಒಂದು ಕೃತ್ಯಕ್ಕೆ ಹೋಗಿ ಸ್ಪಾಟ್ ಮಾಜರನ್ನು ಮಾಡಬೇಕು, ಹೇಳಿಕೆಗಳನ್ನು ದಾಖಲಿಸಿಕೊಳ್ಬೇಕು, ಮತ್ತೆ ಆರೋಪಿಗಳು ಓಡಾಡಿರುವಂತಹ ಸ್ಥಳದಲ್ಲಿ CCTVಗಳನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಆರೋಪಿಗಳು ಬಳಸಿದಂತಹ ಬಟ್ಟೆಗಳಿರ್ಬೋದು, ಕೃತ್ಯಕ್ಕೆ ಬಳಸಿಕೊಂಡಂತಹ ವಸ್ತುಗಳೇನಿರುತ್ತೆ ಎಲ್ಲವನ್ನು ಕೂಡ ಸೀಸ್ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಅದನ್ನ FSL ಕಳಿಸಬೇಕು, ಅದು ಹೌದು ಅವರು ಅದನ್ನ ಬಳಸ್ಕೊಂಡಿದ್ದಾರೆ ಅನ್ನೋದಕ್ಕೂ ಕೂಡ ಪ್ರೂವ್ ಮಾಡಬೇಕಾಗುತ್ತೆ. ಆದರೆ ಇದು ಯಾವುದನ್ನು ಕೂಡ ಪೊಲೀಸರು ಮಾಡೋದಕ್ಕೆ ಮುಂದಾಗಲೇ ಇಲ್ಲ. ಆರೋಪಿಗಳು ಓಡಾಡಿದಂತಹ ಸ್ಥಳ ಆಗಿರ್ಬೋದು ಅಥವಾ ಕೃತ್ಯ ಆದ ನಂತರ ವಿಲ್ಲಾಗೆ ಹೋದಂತಹ ಸಂದರ್ಭದಲ್ಲಿ ಅವರು ಎಂಟ್ರಿ ಎಕ್ಸಿಟ್ ಆಗಿರುವಂತಹ CCTVಗಳ ಒಂದು ಕಲೆಕ್ಟ್ ಮಾಡ್ಕೊಳ್ಬೇಕಾಗಿತ್ತು, ಅದನ್ನು ಕೂಡ ಮಾಡ್ಕೊಂಡಿರಲ್ಲ. ಸೊ ಎಲ್ಲ ಆರೋಪಗಳು ಮಾತ್ರ ಪೊಲೀಸರು ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಈ ಎಲ್ಲವನ್ನು ಕೂಡ ಮೈನಸ್ ಆದಂತಹ ಸಂದರ್ಭದಲ್ಲಿ ಪೊಲೀಸರು ಏನೇ ಒಂದು ತನಿಖೆ ಮಾಡಿದ್ರು ಕೂಡ ನ್ಯಾಯಾಲಯದಲ್ಲಿ ಈ ಒಂದು ಕೇಸ್ಗೆ ಶಿಕ್ಷೆ ಆಗುವಂತಹ ಪ್ರಮಾಣಗಳು ತೀರಾ ಕಡಿಮೆ ಇರುತ್ತೆ. ಡಯಾನ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.